ರೀಸೆಂಟ್ ಆಗಿ ದಿ ಬೋಲಾಸ್ ಫ್ಯಾಕ್ಟರಿ ಔಟ್ಲೆಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ಯಾಕೆಂದರೆ ಅವರು ಫ್ಯಾಕ್ಟ್ರಿ ರೇಟ್ಗೆನೆ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಮತ್ತೆ ಈಗ ನಾನು ಅಲ್ಲಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಈಗ ದೀಪಾವಳಿ ಹಬ್ಬ ಅಲ್ವಾ, ಸೊ ಈ ಹಬ್ಬಕ್ಕೆ ಸ್ವೀಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸನ್ನು ನಾವು ಎಲ್ಲರಿಗೂ ಹಂಚ್ಕೊಳ್ತಾ ಇರ್ತೀವಿ. ಫ್ರೆಂಡ್ಸ್, ನಾನು ಅಲ್ಲಿಗೆ ಹೋದಾಗ ನಮ್ಮಂಥವ್ರಿಗಂತಾನೆ ಒಂದು ರೇಂಜನ್ನು ಮಾಡಿಟ್ಟಿದ್ರು. ಅದೇನು ಅಂದರೆ ದ ಬೆಸ್ಟ್ ದೀಪಾವಳಿ ಗಿಫ್ಟ್ ಬಾಕ್ಸ್ ರೇಂಜ್ ಅಂತ. ಇವು ಟೇಸ್ಟಿಯಸ್ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತೆ ಸ್ವೀಟ್ಸ್ಗಳನ್ನು ಒಳಗೊಂಡಿರುತ್ತವೆ. ಈ ಬೋಲಾಸ್ ಅವರು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಕಂಪನಿ ಮಾತ್ರ, ಆದ್ರೆ ಇವರ ಕಂಪನಿಯ ಒಂದು ಚಿಕ್ಕ ಭಾಗವಾಗಿ ಸ್ವೀಟ್ಸ್ ಕೂಡ ಮಾರ್ತಾರೆ. ಈ ಬಾಕ್ಸ್ ಡ್ರೈ ಫ್ರೂಟ್ಸ್ ನೋಡಿದ ತಕ್ಷಣ ಇದನ್ನ ನನಗೆ ಇಟ್ಕೋಬೇಕಪ್ಪ ಅಂತ ಅನ್ನಿಸ್ತಾ ಇದೆ. ಯಾರಿಗೂ ಕೊಡಕ್ಕೂ ಮನ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಮೊದಲೇ ಹೇಳಿದ್ನಲ್ವಾ, ಅವರು ಫ್ಯಾಕ್ಟ್ರಿ ರೇಟ್ಗೆನೆ ಸೇಲ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಅವರು ರೈತರ ಫಾರ್ಮ್ಸ್ ಇಂದ ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ನಮಗೆ ಮಾರ್ತಾರೆ. ಇದರಿಂದಾಗಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ಅದಕ್ಕಾಗಿಯೇ ಅವರು ಫ್ಯಾಕ್ಟ್ರಿ ರೇಟ್ಗೆನೆ ನಮಗೆ ಸೇಲ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಾಡಕ್ಟ್ಸ್ ಕೂಡ ಅಷ್ಟೇ, ತುಂಬಾ ಫ್ರೆಶ್ ಆಗಿ ಗ್ರೇಟ್ ಕ್ವಾಲಿಟಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ಇದೆ ಅಂತ ಈಗ ಓಪನ್ ಮಾಡಿ ನೋಡೋಣವಾ. ಈ ಚಿಕ್ಕ ಬಾಕ್ಸ್ ನಲ್ಲಿ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಹಾಕಿಟ್ಟಿದ್ದಾರೆ. ನಾವು ಯಾರಿಗಾದ್ರೂ ಗಿಫ್ಟ್ ಕೊಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ನಮ್ಗೆ ದೊಡ್ಡ ಡಬ್ಬಿಗಳಲ್ಲಿ ಬೇಕು ಅಂದ್ರೂ ಡ್ರೈ ಫ್ರೂಟ್ ಸಿಗುತ್ತೆ. ಪ್ರತಿ ವರ್ಷ ಈ ಗಿಫ್ಟ್ ಬಾಕ್ಸ್ ಗಳು ಬೋಲಾಸ್ ಅವರ ಔಟ್ಲೆಟ್ ಇಂದ ಜನರಿಗೆ ತಲುಪ್ತಾ ಇದೆ. ಇವು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದ್ರ ಒಳಗೆ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಇರುತ್ತೆ. ಇನ್ನ ಈ ಬಾಕ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನಾನು ಈ ಗಿಫ್ಟ್ ಬಾಕ್ಸ್ ಅಲ್ಲಿ ಆಪ್ರಿಕಾಟ್, ಅಂಜೂರ, ಕ್ಯಾಶ್ಯೂಸ್ ಮತ್ತೆ ಪಿಸ್ತಾನ ಪ್ಯಾಕ್ ಮಾಡಿ ತಗೊಂಡ್ಬಂದಿದ್ದೀನಿ. ಅದೇ ರೀತಿ ಇನ್ನೊಂದು ಬಾಕ್ಸ್ ನಲ್ಲಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತು ಬಾದಾಮಿಯನ್ನ ಪ್ಯಾಕ್ ಮಾಡಿ ತಗೊಂಡ್ಬಂದಿದ್ದೀನಿ. ಇನ್ನ ಈ ಗಿಫ್ಟ್ ಬಾಕ್ಸ್ ಗಳು ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಲ್ವಾ. ಹಾಗೆ ಇನ್ನೊಂದೇನು ಅಂದ್ರೆ ಈ ಬಾಕ್ಸ್ ಗಳಿಂದ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಗಳಿಂದ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಇದನ್ನ ರೀಸೀಲಬಲ್ ಬ್ಯಾಗ್ ಗಳಲ್ಲಿ ಹಾಕಿ ಮಾಡ್ರನ್ ಆಗಿ ಪ್ಯಾಕ್ ಮಾಡಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಕ್ರಂಚಿ ಮತ್ತು ಫ್ರೆಶ್ನೆಸ್ ಹಾಗೆ ಉಳಿಯುತ್ತೆ. ನಾನು ಕೆಲವೊಂದು ಲೋಕಲ್ ಪ್ಯಾಕಿಂಗ್ ಗಳನ್ನ ನೋಡಿದ್ದೀನಿ. ಅವರು ಈ ರೀತಿ ಸೀಲಬಲ್ ಬ್ಯಾಗ್ಸ್ ಗಳಲ್ಲಿ ಮಾಡಿರೋದಿಲ್ಲ. ಇದರಿಂದ ಫ್ರೆಶ್ ಆಗಿ ಇರೋದಿಲ್ಲ, ಟೇಸ್ಟ್ ಕೂಡ ಕೆಟ್ಟು ಹೋಗ್ತಾ ಬರುತ್ತೆ. ಮತ್ತು ಈ ದೀಪಾವಳಿಗೆ ಬೋಲಾಸ್ ಅವರು 2 ಹೊಸ ಸ್ವೀಟ್ ಬಾಕ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಕಾಜು, ಇನ್ನೊಂದು ಅಂಜೂರ್ ಡ್ರೈ ಫ್ರೂಟ್ಸ್ ಬರ್ಫಿ. ಇನ್ನ ಇವರ ಪ್ಯಾಕಿಂಗ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಸ್ವೀಟ್ ಬಾಕ್ಸ್ ಓಪನ್ ಮಾಡಂಗಿಲ್ಲ. ಚಿನ್ನಿಮಾ ಬಂದು ನಾನು ತಿಂತೀನಿ ಫಸ್ಟು ಅಂತ ಹೇಳಿ ನಮ್ಗೆ ಯಾರಿಗೂ ಮುಟ್ಟಕ್ಕೆ ಕೊಡ್ತಾ ಇಲ್ಲ ನೋಡಿ. ನಮ್ಮ ಮನೇಲಿ ಚಿನ್ನಿಮಾ ಇಂದ ಹಿಡಿದು ಎಲ್ಲರೂ ಟೇಸ್ಟ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದೇನು ಅಂದ್ರೆ ಇವು ರಾಯಲ್ ಕಿಚನ್ ಆಫ್ ರಾಜಸ್ಥಾನ್ನ ರೆಸಿಪಿಗಳಾಗಿವೆ. ಇನ್ನ ಇವುಗಳನ್ನ ರಾಜಸ್ಥಾನ್ನಲ್ಲೇ ತಯಾರಿಸಿದ್ದಾರೆ. ಇನ್ನ ಈ ಅಂಜೂರ್ ಡ್ರೈ ಫ್ರೂಟ್ಸ್ ಬರ್ಫಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇನ್ನು ನಮ್ಮ ರಾಜುಗಂತೂ ಈ ಬರ್ಫಿ ತುಂಬಾನೇ ಇಷ್ಟ ಆಯಿತು. ಯಾಕೆಂದರೆ ಡ್ರೈ ಫ್ರೂಟ್ಸ್, ಅಂಜೂರ್ ಎಲ್ಲ ಹಾಕಿ ಮಾಡಿದಾರಲ್ವ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ಈ ಬೋಲಾಸ್ ಅವರಿಗೆ ಈಗ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಾ ಇದೆ. ಅದಕ್ಕಾಗಿ ನೆಕ್ಸ್ಟ್ ಇಯರ್ ಏಪ್ರಿಲ್ಗೆಲ್ಲ ಕರ್ನಾಟಕದಲ್ಲೇ 100 ಹೊಸ ಅಂಗಡಿಗಳನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಈ ದೀಪಾವಳಿ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತು ಸ್ವೀಟ್ಸ್ ಇವೆಲ್ಲವೂ ಫ್ಯಾಕ್ಟ್ರಿ ದರದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಸಿಗ್ತಲ್ವಾ. ನೀವು ಕೂಡ ತಗೋಬೇಕು ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ನೀವು ಈಗಲೇ ಹೋಗ್ಬಿಟ್ಟು ಬೈ ಮಾಡ್ಕೊಳ್ಳೋದಿತ್ತು ಅಂದರೆ ಬೈ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದಿವಾಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.